ಇಂಗ್ಲಿಷ್ನಲ್ಲಿ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಎಂದರೇನು? ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ನೀವು ತುಂಬ ಕೇಳಿರಬಹುದು ಈ ಪದಗಳ ಬಗ್ಗೆ. ಇವತ್ತು ನಾನು ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಪ್ರಿಫಿಕ್ಸ್ ಅಂದರೆ ಪೂರ್ವ ಪ್ರತ್ಯಯ ಮತ್ತು ಸಫಿಕ್ಸ್ ಅಂದರೆ ಉತ್ತರ ಪ್ರತ್ಯಯ. ಇಂಗ್ಲಿಷ್ ವ್ಯಾಕರಣದಲ್ಲಿ ಪ್ರಿಫಿಕ್ಸ್ ಎಂದರೆ ಪೂರ್ವ ಪ್ರತ್ಯಯ, ಮೂಲ ಪದದ ಮುಂಚೆ ಸೇರಿಸುವ ಅಕ್ಷರಗಳು, ಮತ್ತು ಸಫಿಕ್ಸ್ ಎಂದರೆ ಅಂತ್ಯ ಪ್ರತ್ಯಯ ಅಥವಾ ಪ್ರತ್ಯಯ, ಮೂಲ ಪದದ ಕೊನೆಯಲ್ಲಿ ಸೇರಿಸುವ ಅಕ್ಷರಗಳು. ಇವುಗಳನ್ನು ಒಂದು ಮೂಲ ಪದಕ್ಕೆ ರೂಟ್ ವರ್ಡ್ ಸೇರಿಸಿದಾಗ ಆ ಪದದ ಅರ್ಥವೇ ಬದಲಾಗುತ್ತದೆ. ಈಗ ಪ್ರಿಫಿಕ್ಸ್ ಪೂರ್ವ ಪ್ರತ್ಯಯ ಒಂದು ಮೂಲ ಪದದ ಮೊದಲಿಗೆ ಸೇರಿಕೊಂಡು ಹೊಸ ಪದವನ್ನು ಅಥವಾ ವಿರುದ್ಧಾರ್ಥಕ ಪದವನ್ನು ಸೃಷ್ಟಿಸುವ ಅಕ್ಷರಗಳಿಗೆ ಪ್ರಿಫಿಕ್ಸ್ ಎನ್ನಲಾಗುತ್ತದೆ. ಉದಾಹರಣೆಗೆ ಅನ್ ಪ್ಲಸ್ ಹ್ಯಾಪಿ, ಅನ್ಹ್ಯಾಪಿ. ಹಾಗಾದರೆ ಅನ್ ಅನ್ನೋದು ಪ್ರಿಫಿಕ್ಸ್. ಡಿಸ್ ಪ್ಲಸ್ ಲೈಕ್, ಡಿಸ್ಲೈಕ್. ಇಮ್ ಪ್ಲಸ್ ಪಾಸಿಬಲ್, ಇಂಪಾಸಿಬಲ್. ಮಿಸ್ ಪ್ಲಸ್ ಅಂಡರ್ಸ್ಟ್ಯಾಂಡ್, ಮಿಸ್ಅಂಡರ್ಸ್ಟ್ಯಾಂಡ್. ಇಲ್ಲಿ ಡಿಸ್, ಇಮ್, ಮಿಸ್ ಇವು ಪ್ರಿಫಿಕ್ಸ್ಗಳು. ಸಫಿಕ್ಸ್ ಅಂದರೆ ಏನು? ಅಂತ್ಯಪ್ರತ್ಯಯ ಒಂದು ಮೂಲ ಪದದ ಕೊನೆಯಲ್ಲಿ ಸೇರಿಕೊಂಡು ಆ ಪದದ ವ್ಯಾಕರಣ ರೂಪವನ್ನು ಅಥವಾ ಅರ್ಥವನ್ನು ಬದಲಾಯಿಸುವ ಅಕ್ಷರಗಳಿಗೆ ಸಫಿಕ್ಸ್ ಎನ್ನಲಾಗುತ್ತದೆ. ಹೆಲ್ಪ್ ಪ್ಲಸ್ ಫುಲ್, ಹೆಲ್ಪ್ಫುಲ್. ಹ್ಯಾಪಿ ಪ್ಲಸ್ ನೆಸ್, ಹ್ಯಾಪಿನೆಸ್. ಕ್ವಿಕ್ ಪ್ಲಸ್ LY, ಕ್ವಿಕ್ಲಿ. ಪ್ಲೇ ಪ್ಲಸ್ ER, ಪ್ಲೇಯರ್. ಹೀಗೆ ಫುಲ್, ನೆಸ್, LY, ER ಇವು ಸಫಿಕ್ಸ್ಗಳು. ಇಂಗ್ಲಿಷ್ನ ಪ್ರಮುಖ ಪ್ರಿಫಿಕ್ಸಸ್ಗಳನ್ನು ನೋಡೋಣ ಈಗ. ಪದದ ಪ್ರಾರಂಭದಲ್ಲಿ ಸೇರುವ ಇವುಗಳು ಹೆಚ್ಚಾಗಿ ವಿರುದ್ಧಾರ್ಥ ಅಥವಾ ಪ್ರಮಾಣವನ್ನು ಸೂಚಿಸುತ್ತವೆ. ಅನ್ ಅಂದರೆ ಅಲ್ಲ, ಇದು ವಿರುದ್ಧ, ನಾಟ್, ಅಪೋಸಿಟ್, ವಿರುದ್ಧ ಪದ ಇದು. ಹ್ಯಾಪಿ ಇದ್ದರೆ ಅನ್ ಸೇರಿಸಿದರೆ ಅನ್ಹ್ಯಾಪಿ. ಕೈಂಡ್, ಅನ್ಕೈಂಡ್. ಲಾಕ್, ಅನ್ಲಾಕ್. ಡಿಸ್ ಅಲ್ಲ, ಇದು ಸಹ ವಿರುದ್ಧ, ನಾಟ್, ಅಪೋಸಿಟ್. ಅಗ್ರಿ ಇದ್ದರೆ ಡಿಸ್ಅಗ್ರಿ. ಅಪಿಯರ್ ಇದ್ದರೆ ಡಿಸ್ಅಪಿಯರ್. ಆನೆಸ್ಟ್ ಇದ್ದರೆ ಡಿಸ್ಆನೆಸ್ಟ್. ಈಗ ಇನ್, ಇಮ್, ಇರ್, ಅಲ್ಲ, ನಾಟ್ ವಿವಿಧ ಪದಗಳಿಗೆ ತಕ್ಕಂತೆ. ಕರೆಕ್ಟಿಗೆ ಇನ್ಕರೆಕ್ಟ್ ಮಾಡ್ಬೋದು, ಪಾಸಿಬಲಿಗೆ ಇಂಪಾಸಿಬಲ್ ಮಾಡ್ಬೋದು, ರೆಗ್ಯುಲರಿಗೆ ಇರ್ರೆಗ್ಯುಲರ್ ಮಾಡ್ಬೋದು. ಅದೇ ಥರ ಮತ್ತೊಮ್ಮೆ ಅಗೇನ್. ಡೂ ಇದ್ದದನ್ನು ರೀಡು, ರೈಟ್ ಇದ್ದದನ್ನು ರೀರೈಟ್, ಪ್ಲೇಯನ್ನು ರೀಪ್ಲೇ. ಮಿಸ್ ಅಂದರೆ ತಪ್ಪಾಗಿ, ರಾಂಗ್ಲಿ. ಟೇಕ್, ಮಿಸ್ಟೇಕ್. ಲೀಡ್, ಮಿಸ್ಲೀಡ್. ಬಿಹೇವ್, ಮಿಸ್ಬಿಹೇವ್. ಪ್ರೀ ಅಂದರೆ ಮುಂಚಿತವಾಗಿ, ಬಿಫೋರ್. ವ್ಯೂ, ಪ್ರಿವ್ಯೂ. ಪೇಯ್ಡ್, ಪ್ರೀಪೇಯ್ಡ್. ಪೋಸ್ಟ್ ಅಂದರೆ ನಂತರ, ಆಫ್ಟರ್. ಪೋನ್, ಪೋಸ್ಟ್ ಫೋನ್. ಗ್ರ್ಯಾಜುಯೇಟ್, ಪೋಸ್ಟ್ ಗ್ರ್ಯಾಜುಯೇಟ್. ಆ್ಯಂಟಿ ವಿರುದ್ಧ, ಅಗೇನ್ಸ್ಟ್. ವೈರಸ್, ಆ್ಯಂಟಿವೈರಸ್. ಸೋಷಿಯಲ್, ಆ್ಯಂಟಿ ಸೋಷಿಯಲ್. ಸಬ್ ಅಂದರೆ ಕೆಳಗೆ, ಉಪ. ವೇ, ಸಬ್ ವೇ. ಟೈಟಲ್, ಸಬ್ ಟೈಟಲ್. ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್. ಕೋ ಅಂದರೆ ಜೊತೆಗೆ, ವಿತ್. ವರ್ಕರ್, ಕೋ ವರ್ಕರ್. ಎಕ್ಸಿಸ್ಟ್, ಕೋ ಎಕ್ಸಿಸ್ಟ್. ಪೈಲಟ್, ಕೋ ಪೈಲಟ್. ಇಂಗ್ಲಿಷ್ನ ಪ್ರಮುಖ ಸಫಿಕ್ಸಸ್ಗಳನ್ನು ನೋಡೋಣ. ಅಂತ್ಯಪ್ರತ್ಯಯಗಳು. ಫುಲ್ ಅಂದರೆ ತುಂಬಿರುವ, ಗುಣವಾಚಕ ಆಗ್ತದೆ. ಬ್ಯೂಟಿ, ಬ್ಯೂಟಿಫುಲ್. ಕೇರ್, ಕೇರ್ಫುಲ್. ಲೆಸ್ ಅಂದರೆ ಇಲ್ಲದ, ವಿದೌಟ್. ಹೋಪ್, ಹೋಪ್ಲೆಸ್. ಕೇರ್, ಕೇರ್ಲೆಸ್. ಯೂಸ್, ಯೂಸ್ಲೆಸ್. LY ಆ ರೀತಿಯಲ್ಲಿ, ಆ ರೀತಿಯಲ್ಲಿ. ಕ್ವಿಕ್, ಕ್ವಿಕ್ಲಿ. ಸ್ಲೋ, ಸ್ಲೋಲಿ. ಹ್ಯಾಪಿ, ಹ್ಯಾಪಿಲಿ. ಕ್ರಿಯಾ ವಿಶೇಷಣಗಳು ಇವು. ಈಗ ಮತ್ತು ಆರ್ ಕೆಲಸ ಮಾಡುವ ವ್ಯಕ್ತಿ. ಟೀಚ್, ಟೀಚರ್. ಪ್ಲೇ, ಪ್ಲೇಯರ್. ಆ್ಯಕ್ಟ್, ಆ್ಯಕ್ಟರ್. ಡೈರೆಕ್ಟ್, ಡೈರೆಕ್ಟರ್. ನೆಸ್ ಅಂದರೆ ಸ್ಥಿತಿ, ನಾಮಪದ ಆಗ್ತದೆ ಇದು. ಕೈಂಡ್, ಕೈಂಡ್ನೆಸ್. ಡಾರ್ಕ್, ಡಾರ್ಕ್ನೆಸ್. ಸ್ಯಾಡ್, ಸ್ಯಾಡ್ನೆಸ್. ಮೆಂಟ್ ಅಂದರೆ ಕ್ರಿಯೆಯ ಫಲಿತಾಂಶ. ಡೆವಲಪ್, ಡೆವಲಪ್ಮೆಂಟ್. ಎಂಜಾಯ್, ಎಂಜಾಯ್ಮೆಂಟ್. ಪೇ, ಪೇಮೆಂಟ್. ಷನ್ ಅನ್ನು ಎರಡು ರೀತಿ ಬರೀತಾರೆ, ION ಮತ್ತು TION. ಸ್ಥಿತಿ ಮತ್ತು ಪ್ರಕ್ರಿಯೆ. ಆ್ಯಕ್ಟ್, ಆ್ಯಕ್ಷನ್. ಎಜುಕೇಟ್, ಎಜುಕೇಷನ್. ಕ್ರಿಯೇಟ್, ಕ್ರಿಯೇಷನ್. ಈಗ ಏಬಲನ್ನು ಸಹ ಎರಡು ಥರ ಬರೀತಾರೆ, ABLE, IBLE. ಸಾಧ್ಯವಾಗುವ. ಕಂಫರ್ಟ್, ಕಂಫರ್ಟೇಬಲ್. ರೀಡ್, ರೀಡೇಬಲ್. ಫ್ಲೆಕ್ಸ್, ಫ್ಲೆಕ್ಸಿಬಲ್. ಇಶ್ ಸ್ವಲ್ಪ ಮಟ್ಟಿಗೆ. ಚೈಲ್ಡ್, ಚೈಲ್ಡಿಶ್. ಗ್ರೀನ್, ಗ್ರೀನಿಶ್.
ಇ ಎನ್ ಹಾಗೆ ಮಾಡುವುದು ಕ್ರಿಯಾಪದ ಶಾರ್ಟ್ ಶಾರ್ಟನ್, ಶಾರ್ಪ್ ಶಾರ್ಪನ್, ಸಾಫ್ಟ್ ಸಾಫ್ಟನ್. ಕೆಲವೊಮ್ಮೆ ಒಂದೇ ಮೂಲ ಪದಕ್ಕೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಎರಡನ್ನೂ ಒಟ್ಟಿಗೆ ಸೇರಿಸಬಹುದು. ಉದಾಹರಣೆಗೆ ಮೂಲ ಪದ ರೂಟ್ ವರ್ಡ್ ಕಂಫರ್ಟ್ ತಗೊಳ್ಳೋಣ, ಆರಾಮ. ಇದಕ್ಕೆ ಪ್ರಿಫಿಕ್ಸ್ ಸೇರಿಸಿದಾಗ ಅನ್ಕಂಫರ್ಟ್, ಅಸೌಕರ್ಯ. ಸಫಿಕ್ಸ್ ಸೇರಿಸಿದಾಗ ಕಂಫರ್ಟೇಬಲ್, ಆರಾಮದಾಯಕ. ಎರಡನ್ನೂ ಒಟ್ಟಿಗೆ ಸೇರಿಸಿದಾಗ ಅನ್ಕಂಫರ್ಟೇಬಲ್, ಅಸೌಕರ್ಯ ಉಂಟು ಮಾಡುವ. ಸೊ ನಾನು ನಿಮಗೆ ಇವತ್ತು ಪ್ರಿಫಿಕ್ಸ್ ಮತ್ತು ಸಫಿಕ್ಸನ್ನು ಹೇಗೆ ಉಪಯೋಗಿಸಿದಂತ ಕಲಿಸಿದ್ದೇನೆ. ನಾನು ನಂಬ್ತೇನೆ ನಿಮಗೆಲ್ಲ ಅರ್ಥ ಆಗಿರ್ಬೋದು ಅಂತ ಹೇಳಿ. ಅರ್ಥ ಆಗದವರು ಕಮೆಂಟ್ ಮಾಡಿ ಕೇಳಿ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳೊಳಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು ಅಂತ ಇದ್ದರೆ ನಾನು ನನ್ನ 32 ವರ್ಷಗಳ ಅನುಭವದಿಂದ ನಿಮಗಾಗಿಯೇ ಒಂದು ಕೋರ್ಸ್ ರಚಿಸಿದ್ದೇನೆ. 32 ವರ್ಷಗಳ ಮುಂಚೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನನಗೆ ಸೇರುವ ಹೆಚ್ಚಿನ ವಿದ್ಯಾರ್ಥಿಗಳು 3ನೇ 4ನೇ 5ನೇ ಕ್ಲಾಸ್ನವರಿಗೆ ಮಾತ್ರ ಕಲಿತವರು. ಅವರಿಗೆ ಕಲಿಸುವಾಗ 3-4 ತಿಂಗಳೊಳಗೆ ಅವರು ಓದಲು, ಬರೆಯಲು ಮತ್ತು ಮಾತನಾಡಲು ಕಲಿತಿದ್ದರು. ಆ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ ಮತ್ತು ಇಷ್ಟು ವರ್ಷದಿಂದ ನಾನು ಅದೇ ಮಾಡ್ತಾ ಬಂದಿದ್ದೇನೆ. ಹಾಗಾಗಿ ಇವತ್ತು ಗ್ಯಾರಂಟಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಕೋರ್ಸ್ ಮಾಡಿದರೆ ನೀವು 3 ತಿಂಗಳಲ್ಲಿ ಓದಲಿಕ್ಕೆ, ಬರೀಲಿಕ್ಕೆ, ಮಾತನಾಡಲಿಕ್ಕೆ ಕಲಿತೀರಿ. ನನ್ನ ಕೋರ್ಸಿನ ಫೀ ಜಾಸ್ತಿ ಇಲ್ಲ, ಕೇವಲ 899 ರೂಪಾಯಿ, 899 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ ಕಳಿಸಿದರೆ, ಯಾವಾಗ ಕಳಿಸ್ತೀರೋ ಆವಾಗಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ನನ್ನ ಕೋರ್ಸ್ ಮಾಡಿದ ಮೇಲೆ ನನಗೆ ಭರವಸೆ ಇದೆ, ನಿಮಗೆ ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ, ಅಂಜಿಕೆ ಹೋಗಿ ಆತ್ಮವಿಶ್ವಾಸ ಬರ್ತದೆ ಮತ್ತು ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪೋ ಅಂತ ನಿಮಗೆ ಗೊತ್ತಾಗ್ತದೆ ಎಂದು.